ಫಿಂಗರ್ ಪ್ರಿಂಟ್ ಜೋಕೆ ಇವತ್ತು ಎರಡನೇ ಭಾಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿನ್ನೆ ಬೆಳಿಗ್ಗೆ 10 ಗಂಟೆಯಿಂದ ಆಲ್ಮೋಸ್ಟ್ ಮಧ್ಯಾಹ್ನ 1 ಗಂಟೆಯವರೆಗೂ ಪವರ್ ಟಿವಿಯಲ್ಲಿ ಫಿಂಗರ್ ಪ್ರಿಂಟ್ ಜೋಕೆ ಅನ್ನುವಂಥ ಶೀರ್ಷಿಕೆಯ ಅಡಿಯಲ್ಲಿ ಯಾವ ರೀತಿ ನಿಮ್ಮ ಫಿಂಗರ್ ಪ್ರಿಂಟ್ಗಳನ್ನು ನಕಲು ಮಾಡ್ತಾರೆ, ನಕಲು ಮಾಡಿ ಅದರಿಂದ ಏನೆಲ್ಲ ಮಾಡ್ತಾರೆ, ಅದನ್ನು ಏನಕ್ಕೆಲ್ಲ ಬಳಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಪವರ್ ಟಿವಿ ವಿಸ್ತಾರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಬೆಂಗಳೂರಿನ ಜಯನಗರದಲ್ಲಿ, ಅವೆನ್ಯೂ ರೋಡಲ್ಲಿ, ಬಾಗೇಪಲ್ಲಿಯಲ್ಲಂತೂ ಸರ್ಕಾರಿಯ ಒಂದು ಸಾಮ್ಯತೆ ಒಳಗಾಗುವಂತಹ ಒಂದು ಕಚೇರಿಯಲ್ಲೇ ರೈತರ ಒಂದು ಗೊಬ್ಬರದ ವಿಚಾರವಾಗಿ ಮೋಸ ಮಾಡೋದಕ್ಕೆ, ನಕಲು ಮಾಡೋದಕ್ಕೆ ನಕಲಿ ಫಿಂಗರ್ ಪ್ರಿಂಟ್ಗಳನ್ನು ಮಾಡ್ತಾ ಇದ್ದು ಗೊತ್ತಾಯ್ತು. ರಬ್ಬರ್ ಸ್ಟ್ಯಾಂಪ್ ತಯಾರು ಮಾಡುವಂಥ ಅಂಗಡಿಗಳಲ್ಲಿ ನಕಲಿ ಫಿಂಗರ್ ಪ್ರಿಂಟ್ ಅಥವಾ ಥಂಬ್ ಇಂಪ್ರೆಷನ್ ಅಂತ ಏನು ಹೇಳ್ತೀವಲ್ಲ ನಾವು, ಥಂಬ್ ಇಂಪ್ರೆಷನ್, ನಕಲಿ ಥಂಬ್ ಇಂಪ್ರೆಷನ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ರು. ಇದು ಎಷ್ಟು ಡೇಂಜರಸ್, ದೇಶದ ಭದ್ರತೆ ವಿಚಾರವಾಗಿರ್ಬಹುದು ಅಥವಾ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಟ್ರೆಷರಿ ಡಿಪಾರ್ಟ್ಮೆಂಟು, ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಅನ್ವಯಿಸುತ್ತೆ. ಇವತ್ತು ಇದು ಹುಡುಗಾಟದ ವಿಚಾರ ಅಲ್ಲ. ನಮ್ಮ ಆಧಾರು, ನಿಮ್ಮ ಆಧಾರು, ಎಷ್ಟರ ಮಟ್ಟಿಗೆ ಸೇಫ್ ನಾವು ಇಂಡಿಯನ್ಸು, ಭಾರತೀಯರು ನಾವು ಎಷ್ಟು ಮಟ್ಟಿಗೆ ಸೇಫ್ ಆಗಿದ್ದೀವಿ, ಶತ್ರು ರಾಷ್ಟ್ರಗಳು ಭಾರತೀಯರ ದಾಖಲೆಗಳನ್ನು ಯಾವ ರೀತಿ ಬೇಕಾದರೂ ತಗೊಳ್ಬಹುದು, ಇದೆಲ್ಲದರ ಬಗ್ಗೆ ಪವರ್ ಟಿವಿ ತುಂಬಾನೇ ಸೆನ್ಸಿಟಿವ್ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗಿತ್ತು. ಇವತ್ತು ಆ ಸೆನ್ಸಿಟಿವ್ ವಿಚಾರದ ಮತ್ತೊಂದು ಭಾಗ ಏನು ಅಂತಂದ್ರೆ, ಇವತ್ತು ಒಂದಷ್ಟು ಜನ ಎಕ್ಸ್ಪರ್ಟ್ಸ್ ಇರ್ತಾರೆ, ನಮ್ಮ ಜೊತೆಗೆ ಎಕ್ಸ್ಪರ್ಟೀಸ್ ಇರ್ತಾರೆ. ಅವರು ಇದೆಲ್ಲವೂ ಹೆಂಗಾಗೋದಕ್ಕೆ ಸಾಧ್ಯ, ಏನು ಮಾಡುತ್ತೆ, ಇದರಿಂದ ಏನೆಲ್ಲ ಅನಾಹುತಗಳಾಗತ್ತೆ, ಇದೆಲ್ಲದರ ಬಗ್ಗೆ ಇವತ್ತು ಕೂಡ ನಾವು ಗಂಭೀರವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಯಾಕೆ ಇವತ್ತು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ, ಇದು ಬಹಳ, ನಾನು ಆಗಲೇ ಹೇಳಿದೆ, ಗಂಭೀರವಾದಂಥ ವಿಚಾರ, ಬಹಳ ಸೂಕ್ಷ್ಮವಾದಂಥ ವಿಚಾರ, ದೇಶದ ಭದ್ರತೆಯ ವಿಚಾರ, ನಿಮ್ಮ ಭದ್ರತೆಯ ವಿಚಾರ. ನಾಳೆ ಸಹ ಯಾರ ಆಸ್ತಿ ಯಾರು ಬೇಕಾದ್ರೂ ತಗೊಂಡು ಬಿಡ್ಬೋದು, ಯಾರ ಡಾಕ್ಯುಮೆಂಟ್ಸ್ ಯಾರು ಬೇಕಾದ್ರೂ ತಗೊಂಡು ಬಿಡ್ಬೋದು, ಏನು ಬೇಕಾದ್ರೂ ಆಗ್ಬಹುದು. ಅದರಿಂದ ಮನೆಗೆ ಡಿಜಿಟಲ್ ಲಾಕ್ಗಳನ್ನು ಹಾಕಿಸ್ತೀವಿ, ಅದು ಎಷ್ಟು ಮಟ್ಟಕ್ಕೆ ಸೇಫು, ಯಾರು ಬೇಕಾದ್ರೂ ನಾವು ಇಲ್ದರೋ ಸಂದರ್ಭದಲ್ಲಿ ನಮ್ಮ ಮನೆಗೆ ಬಂದ್ಬಿಡ್ಬೋದು. ಹಾಗಾದ್ರೆ ಇದೆಲ್ಲದರ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಬನ್ನಿ, ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಒಂದಷ್ಟು ಮಾಹಿತಿಯನ್ನು ನಿಮಗೆ ನೀಡೋದಿದೆ, ಅದೆಲ್ಲವನ್ನ ನೋಡ್ಕೊಂಡು ಬರೋಣ. ಶತಕೋಟಿ ಭಾರತೀಯರಿಗೆ ಭಾರಿ ಅಪಾಯ, ಭಾರತದ ಇಡೀ ವ್ಯವಸ್ಥೆಯೇ ಬುಡಮೇಲಾಗ್ಬಿಡಬಹುದು. ಹಳ್ಳಿ ಟು ದಿಲ್ಲಿ ಎಲ್ರಿಗೂ ದೊಡ್ಡ ಗಂಡಾಂತರ ಕಾದಿದೆ. ಕೇಂದ್ರದ ಮೋದಿ ಸರ್ಕಾರಕ್ಕಂತೂ ಇದು ಮಹಾ ಸವಾಲು. ಸಿದ್ದರಾಮಯ್ಯ ಸರ್ಕಾರಕ್ಕೂ ಬಿಗ್ ಚಾಲೆಂಜ್. ಯಾರೂ ಊಹಿಸಲಾಗದ ಶೇಕಿಂಗ್ ನ್ಯೂಸ್ ಅನ್ನ ಪವರ್ ಟಿವಿ ನಿನ್ನೆ ಬ್ರೇಕ್ ಮಾಡಿತ್ತು. ಇವತ್ತು ಅದರ ಮುಂದುವರಿದ ಭಾಗ. ಯಾರು ಕೂಡ ಇಮ್ಯಾಜಿನ್ ಮಾಡ್ಲಿಕ್ಕಾಗಲ್ಲ ಇಂಥದ್ದೊಂದು ಕಾರ್ಯ ಯಾರಾದ್ರೂ ಮಾಡಬಹುದು, ಇಂಥದ್ದೊಂದು ಕೃತ್ಯ ಯಾರಾದ್ರೂ ಮಾಡಬಹುದು ಅಂತ. ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗತ್ತಾ? ನಮ್ಮ ಒಂದು ಥಂಬ್ ಇಂಪ್ರೆಷನ್ ಅಥವಾ ಫಿಂಗರ್ ಪ್ರಿಂಟ್ ಅನ್ನ ಯಾರೋ ನಕಲು ಮಾಡಿ ಅದನ್ನ ಬಳಸ್ಕೊಳ್ತಾರೆ ಅಂತ ನಾವು ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಫಿಂಗರ್ ಪ್ರಿಂಟ್ ಮೂಲಕ ತರಹೇವಾರಿ ಆಟಗಳನ್ನ ಆಡ್ತಾರೆ, ಥಂಬ್ ಇಂಪ್ರೆಷನ್ ಮೂಲಕ ನಿಮ್ಮ ಡಾಟಾಗಳನ್ನ ಹೈಜಾಕ್ ಮಾಡ್ತಾರೆ. ಎಚ್ಚರಿಕೆ, ನಕಲಿ ಫಿಂಗರ್ ಪ್ರಿಂಟ್ ಮೂಲಕ ಮಹಾ ವಂಚನೆಯನ್ನ ಮಾಡುವಂತಹ ಜಾಲ ಈಗ ಚಾಲುವಲ್ಲಿದೆ. ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲೆಲ್ಲ ಕಡೆ ನಿಮ್ಮ ಫಿಂಗರ್ ಪ್ರಿಂಟ್ಗಳನ್ನ ಬಳಕೆ ಮಾಡ್ಕೊಳ್ತಾರೆ. ನಿಮ್ಮ ಫಿಂಗರ್ ಪ್ರಿಂಟ್, ಥಂಬ್ ಇಂಪ್ರೆಷನ್ಗಳನ್ನ ಪಡ್ಕೊಳ್ತಾರೆ. ನಿಮಗೆ ಗೊತ್ತಿಲ್ಲದೆ ಅದನ್ನ ಡೂಪ್ಲಿಕೇಟ್ ಮಾಡಿಬಿಡ್ತಾರೆ. ರೇಷನ್ ಅಂಗಡಿಗಳಲ್ಲಿ ಇದನ್ನ ಬಳಸ್ಕೊಳ್ತಾರೆ. ಸರ್ಕಾರದ ಅಡಿಯಲ್ಲಿ ಬರುವಂತಹ ರೇಷನ್ ಅಂಗಡಿಗಳಲ್ಲಿ ಇದನ್ನ, ನಿಮ್ಮ ರೇಷನ್ ಅನ್ನ ಕದಿಯೋದಕ್ಕೆ ಇದನ್ನ ಬಳಸ್ಕೊಳ್ತಾರೆ. ರೈತರ ಗೊಬ್ಬರವನ್ನ ಲೂಟಿ ಮಾಡೋದಕ್ಕೆ ಇದನ್ನ ಬಳಸ್ಕೊಳ್ತಾರೆ. ಹಾಗಾಗಿ ಇದನ್ನ ಸರ್ಕಾರದ ಕಚೇರಿಗಳಲ್ಲೇ ಈ ರೀತಿ ಬಳಸ್ಕೊಳ್ಬೇಕಾದ್ರೆ ಬೇರೆ ಕಥೆ ಏನು? ಪವರ್ ಟಿವಿಯಿಂದ 3 ಕಡೆ ಸ್ಟಿಂಗ್ ಆಪರೇಷನ್ ಅನ್ನ ಮಾಡಲಾಗಿತ್ತು. ಜನರಿಗೆ ಮೋಸ ಮಾಡೋದಕ್ಕೆ ಫಿಂಗರ್ ಪ್ರಿಂಟ್ ಅನ್ನ ನಕಲು ಮಾಡ್ತಾ ಇದ್ದಾರೆ. ಬಿ ಕೇರ್ಫುಲ್, ಬಿ ಅವೇರ್ ಆಫ್ ದಿಸ್. ಸಿಲಿಕಾನ್ ನಿಂದ ಫಿಂಗರ್ ಪ್ರಿಂಟ್ ಅನ್ನ ಮಾಡಿ ಥಂಬ್ ಇಂಪ್ರೆಷನ್, ನಕಲಿ ಥಂಬ್ ಇಂಪ್ರೆಷನ್ ಅನ್ನ ಸೃಷ್ಟಿಸ್ತಾ ಇದ್ದಾರೆ. ಯಾವುದೇ ಭಯ ಭೀತಿ ಇಲ್ಲದೆ, ಲಜ್ಜೆಗೆಟ್ಟು ನಕಲಿ ಫಿಂಗರ್ ಪ್ರಿಂಟ್ಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಕಳ್ಳ ಕದಿಮರಿಗೆ ರಬ್ಬರ್ ಸ್ಟ್ಯಾಂಪ್ ಶಾಪ್ ಮಾಲೀಕರು ನೆರವು ನೀಡ್ತಾ ಇದ್ದಾರೆ. ಇಡೀ ವ್ಯವಸ್ಥೆಗೆ ಮಾರಕವಾಗ್ತಾ ಇದೆ ನಕಲಿ ಫಿಂಗರ್ ಪ್ರಿಂಟು. ಇಡೀ ರಾಜ್ಯದಾದ್ಯಂತ ಎಲ್ಲೆಲ್ಲಿ ರಬ್ಬರ್ ಸ್ಟ್ಯಾಂಪ್ ಅಂಗಡಿಗಳಿದಾವೋ ಅಲ್ಲಿ ಎಲ್ಲ ಕಡೆ ಸರ್ಕಾರ ಒಂದು ಅಭಿಯಾನ ಮಾಡಬೇಕು, ಹುಡುಕ್ಬೇಕು, ಚೆಕ್ ಮಾಡಬೇಕು. ಟಿಎಪಿಸಿಎಂಎಸ್ ಸೆಕ್ರೆಟರಿನೇ ತಂಬು ನಕಲು ಮಾಡ್ಕೊಂಡಿದ್ದಾರೆ. ತನ್ನದೇ ತಂಬನ್ನ ನಕಲು ಮಾಡಿಕೊಟ್ಟಿದ್ದಾರೆ ಸೆಕ್ರೆಟರಿ. ಬಾಗೇಪಲ್ಲಿಯಲ್ಲಿ ಅಲ್ಲಿ ರೈತರ ಹೆಸರಲ್ಲಿ ರಸಗೊಬ್ಬರವನ್ನ ಲೂಟಿ ಮಾಡಲಾಗ್ತಾ ಇದೆ.
ಆಗ್ಬೋದಲ್ವಾ? ನಾಳೆ ದಿವಸ CM ತಮ್ಮ ಇಂಪ್ರೆಷನ್ ಎಲ್ಲ ಸಿಕ್ಕಿದ ತಕ್ಷಣ ಯಾರೋ ನಕಲಿ ಮಾಡಿ ಒತ್ತುತ್ತಾ ಕೂತ್ಕೊಂಡ್ರೆ ಏನ್ ಮಾಡೋದು? ಏನ್ ಹುಡುಗಾಟದ ವಿಚಾರನಾ ಇದು? ಇದು ಅಂತಿಂತ ವಿಚಾರ ಅಲ್ಲ, ಒಂಥರ ನಡ್ಗ ಹೋಗ್ಬಿಡ್ಬೇಕು ಅಂತ ಸುದ್ದಿ ಇದು. ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ಬಿಡೋದಲ್ಲ. ಎಲ್ಲದಕ್ಕೂ ಇವತ್ತು ನಮ್ಮ ತಮ್ಮ ಇಂಪ್ರೆಷನ್ ಕೊಡ್ತೀವಿ. ನಾವು ಯೂಸ್ ಮಾಡೋ ಮೊಬೈಲಿಂದ ಹಿಡಿದು, ನಾವು ಮನೆ ಒಳಗೆ ಹೋಗೋ ಡೋರ್ ಲಾಕಿಂದ ಹಿಡಿದು ಪ್ರತಿಯೊಂದಕ್ಕೂ ತಮ್ಮ ಇಂಪ್ರೆಷನ್ ಕೊಟ್ಟಿರ್ತೀವಿ. ರೆಟಿನಾ ಸ್ಕ್ಯಾನ್ ಆಗಿರುತ್ತೆ. ಈ ರೀತಿಯಾದಂಥ ಡಿಜಿಟಲ್ ಯುಗದಲ್ಲಿ ಇದ್ದೀವಿ ನಾವು. ನಮ್ಮನ್ನೇ ನಾವು ಯಾರ್ದೋ ಕೈ ಕೊಟ್ಟು ಕೂತ್ಕೊಂಡು ಬಿಟ್ಟಿದ್ದೀವಿ. ನಮ್ಮ ಕಂಟ್ರೋಲ್ ಬೇರೆ ಎಲ್ಲೋ ಇದೆ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ ಇವಾಗ. ಇನ್ನು ಪವರ್ ಟಿವಿ ನಡೆದಂತಹ ಈ ಮೆಗಾ ಸ್ಟಿಂಗ್ ಆಪರೇಷನ್ಗೆ ಮೆಚ್ಚುಗೆಯ ಮಹಾಪೂರ್ವೇ ಹರಿದು ಬಂದಿದೆ. ನಾವು ನೆನ್ನೆನೇ ಹೇಳಿದ್ವಿ, ಇದನ್ನ ನಾವು TRPಗೋಸ್ಕರ ಮಾಡಿದಂತಹ ಸ್ಟಿಂಗ್ ಆಪರೇಷನ್ ಖಂಡಿತವಾಗ್ಲೂ ಅಲ್ಲ. ಇದು ಸಾಮಾಜಿಕ ಕಳಕಳಿಯಿಂದ ಮತ್ತು ದೇಶದ ಭದ್ರತೆಯ ವಿಚಾರದಿಂದ ಮಾಡಿದಂತಹ ಸ್ಟಿಂಗ್ ಆಪರೇಷನ್ ಇದು. ಅದೇ ಒಂದು ಮನಸ್ಥಿತಿಯಲ್ಲೇ ನಾವು ಈ ಸುದ್ದಿಯನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ವಿಪಕ್ಷ ನಾಯಕರಿರಬಹುದು ಅಥವಾ ವಿಪಕ್ಷಗಳಿರಬಹುದು, ಶಾಸಕರು ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ರು ಕೇಳಿಸ್ಕೊಳ್ಳೋಣ. ರಾಜ್ಯದ ಜನಗಳು ಕೂಡ ಪವರ್ ಟಿವಿ ಏನು ಸ್ಟಿಂಗ್ ಆಪರೇಷನ್ ಮಾಡಿದೆ, ಬೇರೆಯವರ ಹೆಬ್ಬೆಟ್ಟಿನ ಗುರುತನ್ನ ತೆಗೆದುಕೊಂಡು ಅವರ ದಾಖಲೆಗಳನ್ನ ತೆಗೆಯುವಂಥದ್ದು, ಅವರಿಗೆ ಅವರ ಹೆಸರಲ್ಲಿರುವಂಥ ಆಸ್ತಿಯನ್ನ ಪರಬಾರೆ ಮಾಡುವಂಥದ್ದು, ಈ ಥರದ್ದೆಲ್ಲ ಅವ್ಯವಹಾರ ಆಗ್ತಾ ಇರುವಂಥದ್ದು ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ. ಇದನ್ನ ಪವರ್ ಟಿವಿ ಬೆಳಕಿಗೆ ತಂದಿದೆ. ರಾಜ್ಯದ ಜನಗಳು ಕೂಡ ಈ ತರದ ಮೋಸ ಮಾಡುವಂತ ಒಂದು ವ್ಯವಸ್ಥಿತವಾದಂತ ಜಾಲ ಇವತ್ತು ಪವರ್ ಟಿವಿ ಬಯಲಿಗೆ ತಂದಿದೆ. ಕೂಡಲೇ ಸರ್ಕಾರ ಕ್ರಮ ತೆಗೆದುಕೊಂಡು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಅವ್ರನ್ನ ಬಂಧಿಸಿ ಜೈಲಿಗೆ ಹಾಕ್ಬೇಕು. ಪವರ್ ಟಿವಿ ಮಾಡಿರೋ ಸಾಧನೆಗೆ ನಾನು ಸಂತೋಷ ವ್ಯಕ್ತ ಮಾಡ್ತೇನೆ. ಇವತ್ತು ಪವರ್ ಟಿವಿ ಸ್ಟ್ರಿಂಗ್ ಆಪರೇಷನ್ ನೋಡಿ ಬೆಚ್ಚ ಬೀಳುವಂತ ಕೆಲಸ ಆಗಿದೆ ನಮಗೆ. ಯಾಕಂದರೆ ನಾವು ಸಹಜವಾಗಿ ಅವಿದ್ಯಾವಂತರು ಮತ್ತು ವಿದ್ಯಾವಂತರು, ನಾವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಲಿ ಎಲ್ಲೇ ಹೋಗಲಿ ತಮ್ಮ ಕೊಟ್ಟೇ ಕೊಡ್ತೀವಿ. ರೇಷನ್ ಕಾರ್ಡ್ ಕೊಡೋನು ತಮ್ಮ ಕೊಡ್ತೀವಿ. ಆ ರೇಷನ್ ಕಾರ್ಡ್ ತಮ್ಮ ಕೊಡುವಂಥ ಸಂದರ್ಭದಲ್ಲಿ ಆ ಡೂಪ್ಲಿಕೇಟು ತಮ್ಮಗಳನ್ನು ತಗೊಂಡು ಇವತ್ತು ರೇಷನ್ ಕಾರ್ಡ್ಗಳನ್ನು ಅವರೇ ನಕಲಿ ಮಾಡಿಕೊಂಡು ರೇಷನ್ಗಳನ್ನು ತಗೊಂಡು ಮಾರಾಟ ಮಾಡ್ತಕ್ಕಂಥದ್ದು, ಈ ಥರ ಸಾಕಷ್ಟು. ಒಂದ್ಸರಿ ತಮ್ಮ ಸಿಕ್ತು ಅಂತಂದರೆ ಮುಗೀತು, ಏನು ಬೇಕಾದ್ರೂ ಮಾಡ್ಬೋದು. ಬೇಕಾದ್ರೆ ಸೈಟ್ಗಳ ರಿಜಿಸ್ಟ್ರೇಷನ್ ಕೂಡ ಮಾಡ್ಬೋದು. ಈ ಥರ ನಕಲಿ ದಂಧೆ ನಡೀತಾ ಇರ್ತಕ್ಕಂಥದ್ದು ಒಂದು ರೀತಿ ಆಘಾತಕಾರಿಯಾದಂಥ ವಿಚಾರ. ಬಹುಶಃ ಇದು ಬಾಗೇಪಲ್ಲಿಯಲ್ಲ, ಇದು ಬೆಂಗಳೂರಲ್ಲೂ ಕೂಡ ಇರ್ಬೋದೇನೋ. ಇನ್ನು ತನಿಖೆ ಮೇಲೆ ಗೊತ್ತಾಗ್ತದೆ. ಇವತ್ತೇನಾಗಿದೆ, ಇವತ್ತು ಯಾವುದೇ ಒಂದು ಕಾನೂನು ಬಂದಾಗ ಅದನ್ನು ಉಲ್ಲಂಘನೆ ಮಾಡೋಂಥದ್ದು, ಕುತಂತ್ರ ಮಾಡೋಂಥ ಜನಗಳು ಇದ್ದೇ ಇರ್ತಾರೆ. 1% 2%. ನಾವು ಅದನ್ನ ಮೀರಿ ಕಾನೂನುಗಳನ್ನ ಹೆಚ್ಚಿನ ರೀತಿ ರಿಫೈನ್ ಮಾಡಿಕೊಂಡು ಅಂತ ಒಂದು ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರನ್ನೆಲ್ಲ ಕಡಿವಾಣ ಹಾಕಂತ ಒಂದು ಕೆಲಸವನ್ನ ಸರ್ಕಾರ ಮಾಡಬೇಕು, ಮಾಡುತ್ತೆ ಅಂತ ನಾನು ಭಾವಿಸ್ತೇನೆ. ನಾನು ನೋಟು 500 ನೋಟ್ನೇ ಡೂಪ್ಲಿಕೇಟ್ ಮಾಡೋದು ನೋಡಿದ್ದೀರಿ. ಆ ರೀತಿ ಇವತ್ತಿನ ದಿನ ಇದು ಇಂಡಿಯಾದಲ್ಲೆಲ್ಲ ಅಮೆರಿಕಾದಲ್ಲೂ ಸಹ ಫೋರ್ಜರಿ ಪಾಸ್ಪೋರ್ಟ್ಗಳು ಮಾಡೋದು, ಫೋರ್ಜರಿ ಥಂಬ್ ಪ್ರಿಂಟ್ಗಳು ಮಾಡೋದು ನೋಡಿದ್ದೀರಿ ನೀವು. ವಿಜ್ಞಾನ ಎಲ್ಲಿವರೆಗೂ ಬೆಳೆಯುತ್ತೆ ಅದೇ ರೀತಿ ಹ್ಯಾಕರ್ಸ್ಗಳು ವಿಜ್ಞಾನವನ್ನು ಉಲ್ಲಂಘನೆ ಮಾಡೋಂಥ ಒಂದು ವ್ಯವಸ್ಥೆ ಇದ್ದೇ ಇರುತ್ತೆ. ಅದು ಮೆಟ್ಟು ನಿಲ್ಲಂತ ಶಕ್ತಿ ನಮ್ಮ ಪೊಲೀಸರು ಕ್ರಮ ಜರುಗಿಸಬೇಕು ಅನ್ನೋದನ್ನ ನಾನು ಆಸೆ ಪಡ್ತೀನಿ, ನೀವು ಆಸೆ ಪಡ್ತಾ ಇದ್ದೀರಿ. ಅದನ್ನ ಸರ್ಕಾರದ ದಿಟ್ಟ ನಿರ್ಧಾರದಲ್ಲಿ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನು ಇವತ್ತು ಯಾವುದೇ ಒಂದು ಕಾನೂನು ಬಂದಾಗ ಅದನ್ನು ಉಲ್ಲಂಘನೆ ಮಾಡೋಂಥದ್ದು, ಕುತಂತ್ರ ಮಾಡೋಂಥ ಜನಗಳು ಇದ್ದೇ ಇರ್ತಾರೆ. 1% 2%. ಈಗಾಗಲೇ ನನ್ನ ಗಮನಕ್ಕೆ ಬಂದಂತೆ ಈಗೇನು ಪವರ್ ಟಿವಿ ಸ್ಟ್ರಿಂಗ್ ಆಪರೇಷನ್ ಮಾಡಿದೆ, ತಮ್ಮ ಕೊಟ್ಟು ಅದನ್ನ ಡಾಕ್ಯುಮೆಂಟ್ ಅನ್ನ ಡುಪ್ಲಿಕೇಟ್ ಮಾಡ್ತಕ್ಕಂಥದ್ದು, ರಿಜಿಸ್ಟ್ರೇಷನ್ಗಳು ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ನಾನು ಗಮನಿಸಿದ್ದೇನೆ. ಸುಮಾರು ಕಂಪ್ಲೇಂಟ್ಗಳು ನನಗೂ ಕೂಡ ಬಂದಿದೆ. ಅದನ್ನು ನೀವು ಎತ್ತಿ ತೋರಿಸ್ತಾ ಇದ್ದೀರಿ. ಕೆಲವು ಡಾಕ್ಯುಮೆಂಟ್ಸ್ ಅನ್ನ ಹ್ಯಾಕ್ ಮಾಡಿ ಇಲ್ಲದೆ ಇರತಕ್ಕಂಥ ಇದರಲ್ಲಿ ಡೊಮೈನಲ್ಲಿ ಹೋಗಿ ಅವ್ರಿಗೆ ಕೊಡ್ತಕ್ಕಂಥದ್ದು. ಆಮೇಲೆ ಯಾವ ರೀತಿ ಮಾಡ್ತಾರ ಅಂತಂದ್ರೆ, ತಂಬು ರಾತ್ರಿ ಖಾತಾ ಮಾಡೋದು 9 ಗಂಟೆಗೆ. ಗೌರ್ಮೆಂಟ್ ಆಫೀಸ್ಗಳು ರಾತ್ರಿ 9 ಗಂಟೆಗೆ ತೆಗೆದಿರ್ತದ. ಇದರಲ್ಲಿ ಒಂದು ಕಂಪ್ಲೇಂಟ್ ನಿನ್ನೆ ಬಂದಿದೆ ದೇವನಹಳ್ಳಿಯಲ್ಲಿ. DC ಆಫೀಸಲ್ಲಿ ರಾತ್ರಿ ತಂಬು ಕೊಟ್ಟಿದ್ದಾರೆ 9 ಗಂಟೆ 10 ನಿಮಿಷಕ್ಕೆ. ಬೆಳಗ್ಗೆ 10 ಗಂಟೆಗೆ ಪಾಣಿಯಲ್ಲಿ ಹೆಸರು ಬರ್ತದೆ. 12 ಗಂಟೆಗೆ ಇನ್ನೊಬ್ಬನಿಗೆ ರಿಜಿಸ್ಟರ್ ಆಗತ್ತೆ. ಯಾವ ರೀತಿ ಲೂಟಿ ಮಾಡ್ತಿದ್ದಾರೆ ಅಂತಂದ್ರೆ, ಎಲ್ಲಾ ಕಡೆಯಲ್ಲೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ ಈಸ್ ಮೋರ್. ಎಲ್ಲೆಲ್ಲಿ ಈ ರೀತಿ ತಪ್ಪುಗಳು ನಡೀತಾವೆ ಇಮ್ಮಿಡಿಯೇಟ್ಲಿ ಆಕ್ಷನ್ ತಗೊಂಡವ್ರು ಎಲ್ಲರನ್ನು ಸಸ್ಪೆಂಡ್ ಮಾಡಬೇಕು, ಅವರಿಗೆ ಶಿಕ್ಷೆ ಆಗ್ಬೇಕು. ಈಗಾಗಲೇ
ನನ್ನ ಗಮನಕ್ಕೆ ಬಂದಂತೆ ಈಗೇನು ಪವರ್ ಟಿವಿ ಸ್ಟ್ರಿಂಗ್ ಆಪರೇಷನ್ ಮಾಡಿದೆ, ಶ್ಲಾಘನೆಗೋಸ್ಕರ ಮಾಡಿದಂಥ ಪ್ರೋಗ್ರಾಮ್ ಅಲ್ಲ ಇದು. ಅಫ್ಕೋರ್ಸ್ ಹೆಸರು ನೀವು ಏನಾದರೂ ಕೊಡಿ, ಪವರ್ ಟಿವಿಗೆ ಅಭಿನಂದನೆ ಸಲ್ಲಿಸಿದ್ರಿ, ಅದಕ್ಕೆ ನಾವು ಕೃತಜ್ಞರಾಗಿದ್ದೀವಿ. ಅಟ್ ದ ಸೇಮ್ ಟೈಮ್ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ನಾವು ಭಾವಿಸ್ತೀವಿ. ಕರ್ನಾಟಕದ ಜನ ಪವರ್ ಟಿವಿಯ ಮೇಲಿಟ್ಟಿರುವಂತಹ ನಂಬಿಕೆ ಇದೆಯಲ್ಲ, ಸ್ಟಿಂಗ್ ಆಪರೇಷನ್ಗಳ ಕಿಂಗ್ ಅಂತ ನೀವು ಕೊಟ್ಟಿರುವಂಥ ಹೆಸರಿದೆಯಲ್ಲ ನಮಗೆ, ಅದು ಕೇವಲ ಹೆಸರಿಗೆ ಮಾತ್ರ ತಗೊಂಡಿಲ್ಲ ನಾವು. ವಿ ಮೀನ್ ಇಟ್. ನಮ್ಗೆ ಜವಾಬ್ದಾರಿ ಇದೆ. ಬರೀ ರಾಜಕೀಯದ ಸುದ್ದಿ ಮಾಡ್ಬಿಡೋದಲ್ಲ, ಆ ಪಕ್ಷ ಹಾಗೆ ಈ ಪಕ್ಷ ಹಿಂಗೆ ಅಂತ ಅಂದ್ಕೊಂಡು ಕುತ್ಕೊಳ್ಳೋದಲ್ಲ. ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಜನರ ಬಗ್ಗೆ, ದೇಶದ ಬಗ್ಗೆ, ನಾಡಿನ ಬಗ್ಗೆ ನಿಜವಾಗ್ಲೂ ಕಾಳಜಿಯನ್ನು ಇಟ್ಕೊಂಡು ಹೈ ರಿಸ್ಕ್ ತಗೊಂಡು ಈ ಸ್ಟಿಂಗ್ ಆಪರೇಷನ್ ಅನ್ನ ಪವರ್ ಟಿವಿ ಮಾಡಿತ್ತು. ಯಾಕಂದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ಗಳು ಸೇಫ್ ಅಲ್ಲ, ನಮ್ಮ ಮನೆಗಳು ಸೇಫ್ ಅಲ್ಲ, ನಮ್ಮ ಲಾಕರ್ಗಳು ಸೇಫ್ ಅಲ್ಲ, ನಮ್ಮ ಆಧಾರ್ ಸೇಫ್ ಅಲ್ಲ, ನಮ್ಮ ಯಾವುದೇ ಡಾಟಾಗಳು ಸೇಫ್ ಅಲ್ಲ ಅಂತ ಆದಾಗ ಮತ್ತೆ ಹೇಗೆ ಜೀವನ ಮಾಡೋದು, ಯಾರನ್ನು ನಂಬೋದು, ಹೇಗೆ ನಮ್ಮ ತಂಬ್ ಇಂಪ್ರೆಷನ್ಗಳನ್ನ ಕೊಡಿ. ಈಗ ಆಲ್ರೆಡಿ ಕೊಟ್ಟುಬಿಟ್ಟಿದ್ದೀವಿ ಎಲ್ಲ ಕಡೆ ರೆಟಿನಾ ಸ್ಕ್ಯಾನ್ ಆಗಿರುತ್ತೆ. ಏರ್ಪೋರ್ಟ್ಗೆ ಹೋಗಿ ನೀವು ಅಲ್ಲಿ ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂತ ಅಂದರೆ, ಒಂದು ಆಧಾರ್ ಮಾಡಿಸ್ಬೇಕು, ಒಂದು ರೇಷನ್ ಕಾರ್ಡ್ ಮಾಡಿಸ್ಬೇಕು, ಏನೇ ಮಾಡಿಸ್ಬೇಕಂದ್ರೂ ನಿಮ್ಮ ತಂಬ್ ಇಂಪ್ರೆಷನ್ ಕೊಡಬೇಕು. ಇಂತಹ ಪರಿಸ್ಥಿತಿಯಲ್ಲಿ ಈ ರೀತಿ ಸರ್ಕಾರದ ಒಂದಷ್ಟು ಕಚೇರಿಗಳಲ್ಲೇ, ಸರ್ಕಾರದ ಕೆಲವು ಇಲಾಖೆಗಳಲ್ಲೇ ಪೊಲೀಸರು ಒಂದಷ್ಟು ಜನ ಭಾಗಿಯಾಗಿ ಇಂಥ ನಕಲಿ ತಂಬ್ ಇಂಪ್ರೆಷನ್ ಮಾಡೋರಿಗೆ ಬೆಂಗಾವಲಾಗಿ ನಿಂತ್ಕೊಂಡ್ಬಿಟ್ರೆ ಜನರ ಪರಿಸ್ಥಿತಿ, ನಾಡಿನ ಪರಿಸ್ಥಿತಿ, ಸರ್ಕಾರಗಳ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗಬೇಕು? ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಕ್ಸ್ಪರ್ಟ್ಗಳ ಜೊತೆ ಸವಿಸ್ತಾರವಾಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂಥ ರಾಕೇಶ್ ಶೆಟ್ಟಿ ಸರ್ ಜಾಯ್ನ್ ಆಗ್ತಿದ್ದಾರೆ. ಸರ್, ಗುಡ್ ಮಾರ್ನಿಂಗ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹಿರಿಯರು, ಮಾರ್ಗದರ್ಶಕರು, ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಬಸವರಾಜ್ ಮಾಲ್ಗತ್ತಿ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮ್ಮ ಜೊತೆಗೆ ಸೈಬರ್ ಎಕ್ಸ್ಪರ್ಟ್ ಅನಂತ್ ಪ್ರಭು ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅನಂತ್ ಪ್ರಭು ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮೆಲ್ಲರ ಬಗ್ಗೆ ಈ ವಿಚಾರದಲ್ಲಿ ನಾನು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡೋದಿದೆ, ಪ್ರಶ್ನೆಗಳನ್ನ ಕೇಳೋದಿದೆ. ಯಾಕೆಂದ್ರೆ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ.